ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ವರ್ಗದವರೇ, ನಾನಿಂದು ನಿಮ್ಮೆದುರಿಗೆ ಚರ್ಚಿಸಲ್ತಂತಹ ಅಂಶಗಳೆಂದರೆ ಈ TET ಪರೀಕ್ಷೆ, SDA ಪರೀಕ್ಷೆ, FDA ಪರೀಕ್ಷೆ ಇವುಗಳನ್ನು ಎದುರಿಸಿ ಫಲಿತಾಂಶ ಪಡೆದು ಕೆಲವೊಂದು ಉದ್ಯೋಗ ಹೊಂದುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇರ್ತವೆ. ಹಾಗಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನೇಕ ಪ್ರಶ್ನೆಗಳು ಬಂದು ಹೋಗಿರುವುದುಂಟು. ಹಾಗಾಗಿ ನಾನು ಇದನ್ನು ನಿಮ್ಮೆದುರಿಗೆ ನಮ್ಮ ಸಂವಿಧಾನ ನಮಗಿರಬೇಕಾದ ಸಾಮಾನ್ಯ ಜ್ಞಾನ ಎಂಬ ಮಾಲಿಕೆಯಲ್ಲಿ ಮೊದಲನೇ ಸಂಚಿಕೆ ಇಂದಿಗೆ ನಿಮ್ಮೆದುರಿಗೆ ತರಬಯಸುತ್ತಿದ್ದೇನೆ. ನಮ್ಮ ಸಂವಿಧಾನದ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದರು? ಸಂವಿಧಾನ ಅಧ್ಯಕ್ಷರು ಆಯ್ಕೆ ಮಾಡೋಕ್ಕಿಂತ ಮುಂಚೆ ಹಂಗಾಮಿ ಸಂವಿಧಾನದ ಅಧ್ಯಕ್ಷರು ಯಾರಾಗಿದ್ದರು? ಉತ್ತರ ಸಚ್ಚಿದಾನಂದ ಸಿನ್ಹಾ. ಪ್ರಶ್ನೆ 2, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು? ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಪ್ರಶ್ನೆ 3, ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರಾಗಿದ್ದವರು? ಉತ್ತರ ಡಾಕ್ಟರ್ BR ಅಂಬೇಡ್ಕರ್. S ನಿಜಲಿಂಗಪ್ಪ, C ಕೆಂಗಲ್ ಹನುಮಂತರಾಯ, ಟೇಕೂರು ಸುಬ್ರಹ್ಮಣ್ಯಂ. ಸಂವಿಧಾನ ರಚನಾ ಸಮಿತಿಯ ನಾಮಕರಣಗೊಂಡ 7 ಜನ ಸದಸ್ಯರುಗಳಲ್ಲಿ ಆದಂಥವರು. ಈ ನಿಜಲಿಂಗಪ್ಪ, ಕೆಂಗಲ್ ಹನುಮಂತಯ್ಯ, ಟೇಕೂರು ಸುಬ್ರಹ್ಮಣ್ಯಂ ಯಾವ ರಾಜ್ಯದವರಾಗಿ ಆಯ್ಕೆಯಾಗಿದ್ದರು? ಉತ್ತರ ಕರ್ನಾಟಕ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದದ್ದು ಯಾವಾಗ? ಉತ್ತರ ಡಿಸೆಂಬರ್ 9, 1946. ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಯಾರು? ಸಂವಿಧಾನ ರಚನಾ ಸಭೆಯ ಉಪಾಧ್ಯಕ್ಷರು ಯಾರು ಎಂದರೆ ಉತ್ತರ TT ಕೃಷ್ಣಮಾಚಾರಿ. ಪ್ರಶ್ನೆ 7, ರಾಷ್ಟ್ರಕ್ಕೆ ಸಂಬಂಧಿಸಿದ ವಿಷಯಗಳನ್ನು ವಿವರವಾಗಿ ಪರಿಶೀಲಿಸಲು ಡ್ಯಾಶ್ ಮತ್ತು ಉಪಸಮಿತಿಗಳನ್ನು ಡ್ಯಾಶ್ ನಮ್ಮ ಸಂವಿಧಾನ ಹೊಂದಿದೆ? ಉತ್ತರ 22 ಸಮಿತಿಗಳು, 5 ಉಪಸಮಿತಿಗಳನ್ನು ಹೊಂದಿದೆ. ಸಂವಿಧಾನದ ರಚನಾ ಕಾರ್ಯ ಮುಗಿಸಲು ತೆಗೆದುಕೊಂಡ ಅವಧಿ? ಉತ್ತರ 2 ವರ್ಷ 11 ತಿಂಗಳು 18 ದಿವಸಗಳು. ಪ್ರಶ್ನೆ 9, ಯಾವ ದೇಶದ ಸಂವಿಧಾನದಿಂದ ಸಂಸದೀಯ ಆವಸ್ಥೆಯನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ? ಸಂಸದೀಯ ವ್ಯವಸ್ಥೆಯನ್ನು ನಾವು ಬ್ರಿಟನ್ ದೇಶದಿಂದ ಪಡೆದುಕೊಂಡಿರುತ್ತೇವೆ. ನಮ್ಮ ಸಂವಿಧಾನ ಜಾರಿಗೆ ಬಂದ ವರ್ಷ? ಉತ್ತರ 1956 ಜನವರಿ 26. ನಮ್ಮ ಸಂವಿಧಾನ ಜಾರಿಗೆ ಬಂದ ದಿನವನ್ನು ನಾವು ಈ ರೀತಿಯಾಗಿ ತಿಳಿಸುತ್ತೇವೆ ಅಥವಾ ಬಳಸುತ್ತೇವೆ. ಉತ್ತರ ಗಣರಾಜ್ಯ ದಿನಾಚರಣೆ. ನಮ್ಮ KM ಮುನ್ಷಿಯವರು ಸಂವಿಧಾನವನ್ನು ಹೀಗೆ ಕರೆದಿದ್ದಾರೆ, ಸಂವಿಧಾನ ಪ್ರಸ್ತಾವನೆಯನ್ನು ಹೀಗೆ ಕರೆದಿದ್ದಾರೆ. ಮುನ್ಷಿಯವರು ಸಂವಿಧಾನವನ್ನು ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ. ರಾಜಕೀಯ ಜಾತಕ ಎಂದು ಕರೆದಿದ್ದಾರೆ. ನಮ್ಮ ಸಮಾಜವಾದದ ಜಾತ್ಯತೀತ ಪದಗಳನ್ನು ಈ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಉತ್ತರ 42ನೇ ತಿದ್ದುಪಡಿ. ನಮ್ಮ ಸಂವಿಧಾನದಲ್ಲಿ ಸಮಾಜವಾದಿ
ಸರ್ವಧರ್ಮ ಸಮಭಾವನೆ ಎಂಬ ಪದಗಳನ್ನು ಈ ವರ್ಷ ಈ ತಿದ್ದುಪಡಿಯಂತೆ ಸೇರಿಸಲಾಗಿದೆ. ಯಾವ ವರ್ಷ ಎಂದರೆ 1976ನೇ ವರ್ಷ ತಿದ್ದುಪಡಿ, 42ನೇ ತಿದ್ದುಪಡಿ. ನಮ್ಮ ಸಂವಿಧಾನದಲ್ಲಿ ವಿವರದ ಇರುವ ಒಟ್ಟು ವಿಧಿಗಳು ಎಷ್ಟು? ಉತ್ತರ 25 ಭಾಗಗಳು, 12 ಅನುಸೂಚಿಗಳು, 465 ವಿಧಿಗಳು. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ ಉತ್ತರ 100. ರಾಜ್ಯ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ 61. ಸಮವರ್ತಿ ಪಟ್ಟಿಯಲ್ಲಿರುವ ವಿಷಯಗಳ ಸಂಖ್ಯೆ 52. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಈ ಭಾಗದಲ್ಲಿ ನಮೂದಿಸಲಾಗಿದೆ. 4(3) ಭಾಗ. ಪ್ರಶ್ನೆ 22. ಮೂಲಭೂತ ಕರ್ತವ್ಯಗಳನ್ನು ಈ ವಿಧಿಯಲ್ಲಿ ಅಳವಡಿಸಲಾಗಿದೆ. 4(a), 51(a), 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನಮ್ಮ ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ? ರಾಜ್ಯ ನಿರ್ದೇಶಾತ್ಮಕ ತತ್ವಗಳನ್ನು ನಮ್ಮ ಸಂವಿಧಾನದ 4ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಈ ದೇಶದ ಸಂವಿಧಾನದಿಂದ ಪಡೆಯಲಾಗಿದೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಪಡೆಯಲಾಗಿದೆ. ಸಂವಿಧಾನ ನಮ್ಮ ದೇಶದ ಪ್ರಜೆಗಳಿಗೆ ನೀಡಿರುವ ಪೌರತ್ವ ವಿಧಾನ ಯಾವುದು ಎಂದರೆ ಏಕಪೌರತ್ವ. ಭಾರತದ ಶಾಸಕಾಂಗವನ್ನು ಹೀಗೆ ಕರೆಯುತ್ತೇವೆ: ಸಂಸತ್ತು. ಭಾರತದಲ್ಲಿರುವ ಪಕ್ಷ ಪದ್ಧತಿ ಬಹುಪಕ್ಷ ಪದ್ಧತಿ. ಸಂವಿಧಾನದ 86ನೇ ತಿದ್ದುಪಡಿ 21(a) ಶಿಕ್ಷಣವನ್ನು ಒಂದು ಹಕ್ಕಾಗಿ ಪರಿಗಣಿಸಲಾಗಿದೆ. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ಬಂದ ವರ್ಷ 2009. ಭಾರತ ಸಂವಿಧಾನದ ಪ್ರಸ್ತಾವನೆಯ ನಿರ್ಣಯವನ್ನು ಮಂಡಿಸಿದವರು ಯಾರು? ಉತ್ತರ ಜವಾಹರಲಾಲ್ ನೆಹರು. ಭಾರತವು ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದಿದೆ? ಉತ್ತರ ಅಮೆರಿಕಾ ಸಂಯುಕ್ತ ಸಂಸ್ಥಾನ. ಬ್ರಿಟನ್ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದ ಮುಖ್ಯ ಅಂಶಗಳು ಯಾವುವು ಎಂದರೆ ಸಂಸದೀಯ ಸ್ವರೂಪ, ಏಕಸ್ವಾಮ್ಯ ಪೌರತ್ವ, ನ್ಯಾಯದ ಪೌರತ್ವ, ಲೋಕಸಭಾಧ್ಯಕ್ಷ ಮತ್ತು ಅವರ ಪಾತ್ರ, ಶಾಸನ ರಚನೆ ಮತ್ತು ವಿಧಾನ, ನ್ಯಾಯ ನಿರ್ಧರಿಸುವ ಪ್ರಮುಖ ಅಂಶಗಳು. ಪ್ರಶ್ನೆ 33. ಫ್ರಾನ್ಸ್ ದೇಶದ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದ ಮುಖ್ಯಾಂಶಗಳು. ಉತ್ತರ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಕೇರಳ ದೇಶದ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಕೆನಡಾ ದೇಶದ ಸಂವಿಧಾನದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದ ಅಂಶಗಳು. ಕೆನಡಾ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದ ಅಂಶಗಳೆಂದರೆ ರಾಜ್ಯಗಳ ಒಕ್ಕೂಟಗಳೊಂದಿಗೆ ಕಿರು ಸರ್ಕಾರ ಮತ್ತು ಮೇಲುಶಕ್ತಿಗಳು. ಆಸ್ಟ್ರೇಲಿಯಾ ದೇಶದ ನಮ್ಮ ಸಂವಿಧಾನಕ್ಕೆ ಎರವಲು ಪಡೆದ ಅಂಶಗಳು. ವಿಷಯಗಳ ಪಟ್ಟಿ ಮೂಲಭೂತ ಕರ್ತವ್ಯಗಳು. ಜರ್ಮನಿ ದೇಶದಿಂದ ಎರವಲು ಪಡೆದ ಅಂಶ ತುರ್ತು ಪರಿಸ್ಥಿತಿಯ ಏರ್ಪಾಡು. ಜಾತ್ಯತೀತತೆ ಎಂಬ ಪದವನ್ನು ನಮ್ಮ ಸಂವಿಧಾನದಲ್ಲಿ ಈ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. 1976 42ನೇ ತಿದ್ದುಪಡಿ. ಸರಕು ಸೇವಾ ತೆರಿಗೆ ಈ ತಿದ್ದುಪಡಿಯಿಂದ ಈ ವರ್ಷ ಶಾಸನವಾಗಿದೆ. 2017 ಜೂನ್ 1 101ನೇ ತಿದ್ದುಪಡಿ. ಸಂವಿಧಾನದ ಮುಖ್ಯಸ್ಥರು ಎಂದು ಯಾರನ್ನು ಕರೆಯಲಾಗುತ್ತದೆ? ರಾಷ್ಟ್ರಪತಿ. ಭಾರತೀಯರು ಮೊದಲ ಬಾರಿ ಪೂರ್ಣ ಸ್ವರಾಜ್ಯ ಘೋಷಿಸಿಕೊಂಡ ದಿನ ಯಾವುದು? 1930 ಜಾನ್ವರಿ 26. ಸ್ವಾತಂತ್ರ್ಯದ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಇವೆ? ಉತ್ತರ 19ನೇ ವಿಧಿಯಿಂದ 22ನೇ ವಿಧಿಯವರೆಗೆ ಕಂಡುಬರುತ್ತವೆ. ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳು ಅಕ್ರಮವಾಗಿ ಬಂಧಿತವಾದ ವ್ಯಕ್ತಿಯನ್ನು ತನ್ನ ಮುಂದೆ ನಿಗದಿತ ಅವಧಿಯೊಳಗೆ ಹಾಜರುಪಡಿಸುವಂತೆ ನೀಡುವ ವಿಧಾನ. ಉತ್ತರ ಬಂದಿ ಪ್ರತ್ಯಕ್ಷೀಕರಣ.
ಪ್ರತಿಬಂಧಕಾಜ್ಞೆ, ಸರ್ಚ್ ವಾರೆಂಟ್, ಸರ್ಚ್ ವಾರೆಂಟ್. ರಾಜ್ಯವನ್ನು ಆಳುವ ಮೂಲ ಕಾನೂನು ಸಂವಿಧಾನ. ರಾಜ್ಯ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ಸಂವಿಧಾನವು ಪರಿಹಾರದ ಹಕ್ಕನ್ನು ಅಳವಡಿಸಲಾಗಿದೆ. 32ನೇ ವಿಧಿ. ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಸಾಧಿಸಿದವರು ಸರ್ದಾರ್ ವಲ್ಲಭಭಾಯಿ ಪಟೇಲ್. ಧಾರ್ಮಿಕ, ಭಾಷಾ, ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶದಿಂದ ಸಂವಿಧಾನದಲ್ಲಿ ಅಳವಡಿಸಲಾಗಿರುವ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಅಸ್ಪೃಶ್ಯತೆ ಆಚರಣೆ ಯಾವ ಹಕ್ಕಿನ ಉಲ್ಲಂಘನೆಯಾಗಿದೆ? ಸಮಾನತೆ ಹಕ್ಕು. ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆಯುತ್ತಾರೆ. ಈ ವಿಧಿಯಲ್ಲಿ ಸೇರಿಸಲಾಗಿದೆ. ಸಂವಿಧಾನ ಪರಿಹಾರದ ಹಕ್ಕನ್ನು ಆತ್ಮ ಎಂದು ಕರೆದವರು, ಹೃದಯ ಮತ್ತು ಆತ್ಮ ಎಂದು ಕರೆದವರು ಡಾಕ್ಟರ್ BR ಅಂಬೇಡ್ಕರ್, ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಸಂವಿಧಾನದ ಯಾವ ಭಾಗದಲ್ಲಿ 36ರಿಂದ 51ನೇ ವಿಧಿ ಗಡಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಎಂದು ತಿಳಿಸಲಾಗಿದೆ? 4ನೇ ಭಾಗದಲ್ಲಿ. ಸರ್ಕಾರವು ರಾಷ್ಟ್ರಪತಿಗಳನ್ನು ಅವರ ವರ್ಷದ ಅವಧಿಗೆ ಚುನಾವಣೆ ಮೂಲಕ ಮಾಡುವುದು ಮತ್ತು ಭಾರತವು ಒಂದು ಯಾವುದನ್ನು ಸೂಚಿಸುತ್ತದೆ? ಗಣರಾಜ್ಯ. ಸಮಾನತೆ ಹಕ್ಕು ಯಾವ ವಿಧಿಯಿಂದ ಯಾವಾಗವರೆಗೆ ಇದೆ? ಸಮಾನತೆ ಹಕ್ಕು 14ನೇ ವಿಧಿಯಿಂದ 18ನೇ ವಿಧಿಯವರೆಗೆ ಇದೆ. ಧಾರ್ಮಿಕ ಹಕ್ಕು ಯಾವ ವಿಧಿಯಿಂದ ಯಾವ ವಿಧಿಯವರೆಗೆ ಬರುತ್ತವೆ? 25ನೇ ವಿಧಿಯಿಂದ 28ನೇ ವಿಧಿಯವರೆಗೆ ಬರುತ್ತವೆ. ಧನ್ಯವಾದಗಳು. ಮನನ ಮಾಡಿಕೊಳ್ಳಿ, ಲೈಕ್ ಮಾಡಿ, ಬೇರೆಯವರು ಶೇರ್ ಮಾಡಿ. ಧನ್ಯವಾದ. ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಹಿಂದ್.